ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನಿನ್ನೆ ದಿನ ಒಂದು ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಪ್ರಕಟಣೆ ಹೊರಬಿದ್ದಿದೆ. ಮುಂದೆ ಬರುವಂತಹ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ 4,500 ಹುದ್ದೆಗಳಿರ್ತವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಬಂದಾಗ 2,714 ಹುದ್ದೆಗಳು, ಅದೇ ರೀತಿ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಬಂದಾಗ 2,286 ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷಾ ಪದ್ಧತಿಗಳಲ್ಲಿ ತುಂಬ ಬದಲಾವಣೆಯನ್ನು ತೊಗೊಂಡ್ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಆ ಒಂದು ಪರೀಕ್ಷಾ ಪದ್ಧತಿ ಯಾವ ಥರ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರೋಣ. ಶಾಲಾ ಶಿಕ್ಷಣ ಇಲಾಖೆ ಈ ಬಾರಿ ಒಂದು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ವಿವರಣಾತ್ಮಕವಾದಂತಹ ಒಂದು ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನೋಡ್ಬೋದು ನೀವು. ಒಟ್ಟಾರೆ ಈ ಬಾರಿ ಮೊದಲೆಲ್ಲ 2 ಪತ್ರಿಕೆಗಳಿರ್ತಿತ್ತು. ಈ ಬಾರಿ ಏನು ಮಾಡಿದ್ದಾರೆ ಅಂತಂದರೆ ಟೋಟಲಿ 3 ಪತ್ರಿಕೆಗಳನ್ನು ಮಾಡಿದ್ದಾರೆ. ಒಂದು ಪತ್ರಿಕೆ ಸಾಮಾನ್ಯ ಪತ್ರಿಕೆ. ಇಲ್ಲಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇರ್ತದೆ. 150 ಅಂಕಗಳಿಗೆ ಸುಮಾರು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಅದೇ ರೀತಿ ಸಾಮಾನ್ಯ ಜ್ಞಾನ ಇಲ್ಲಿ ಪ್ರಚಲಿತ ವಿದ್ಯಮಾನಗಳು ಒಳಗೊಂಡತ್ತೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ, ಅದೇ ರೀತಿ ಮಾನಸಿಕ ಸಾಮರ್ಥ್ಯ, ನೆಕ್ಸ್ಟು ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಪತ್ರಿಕೆದಾದರೆ ಸ್ನೇಹಿತರೆ. ಇನ್ನು ಪತ್ರಿಕೆ 2ಕ್ಕೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಇದು ವಿಷಯ ನಿರ್ದಿಷ್ಟ ಪತ್ರಿಕೆ ಆಗಿರ್ತದೆ. ನೀವು ಕನ್ನಡ ಬರೆತಿದ್ರೆ ಕನ್ನಡ, ಅದೇ ರೀತಿ ಸಮಾಜ ವಿಜ್ಞಾನ ಇದ್ರೆ ಸಮಾಜ ವಿಜ್ಞಾನ, ನೆಕ್ಸ್ಟು ನೀವು PCMBಗೆ ಸಂಬಂಧಪಟ್ಟಿದ್ದರೆ PCMಗೆ. ಇಲ್ಲಿ ವಸ್ತುನಿಷ್ಠ ಮಾದರಿದ್ದು 50 ಅಂಕಗಳಿರ್ತವೆ. ನೆಕ್ಸ್ಟು ವಿವರಣಾತ್ಮಕವಾಗಿ ನೀವು ಏನು ಬರವಣಿಗೆಗೆ ಸಂಬಂಧಪಟ್ಟಂತೆ 100 ಅಂಕಗಳು, ಒಟ್ಟಾರೆ 150 ಅಂಕಗಳು ಇರ್ತದೆ ಸ್ನೇಹಿತರೆ. ಇಲ್ಲಿ ವಿಷಯ ಜ್ಞಾನ ಮತ್ತು ಇಲ್ಲಿ ವಿವರಣಾತ್ಮಕವಾಗಿ ನೀವು ಬರೆಯುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ಕೋಬೇಕಾಗ್ತದೆ. ನೆಕ್ಸ್ಟು ಅದೇ ರೀತಿಯಾಗಿ ಇಲ್ಲಿ ನಾವು ಮುಂದೆ ನೋಡ್ತಾ ಬಂದಾಗ ಭಾಷಾ ಪ್ರಾವೀಣ್ಯತೆ ಅಂಥೇಳಿ ಒಂದು ಹೊಸ ಪತ್ರಿಕೆಯನ್ನು ಈ ಬಾರಿ ಆ್ಯಡ್ ಮಾಡಿದ್ದಾರೆ, ಪತ್ರಿಕೆ 3. ಇಲ್ಲಿ ನಾವು ನೋಡ್ತಾ ಬಂದಾಗ ಕನ್ನಡ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳಿಗೆ ಇದು ಕೂಡ ವಿವರಣಾತ್ಮಕ ಮಾದರಿಯಲ್ಲಿ ಇರ್ತದೆ. ನೆಕ್ಸ್ಟು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಬಂದಾಗ ಇದು ಕೂಡ 50 ಅಂಕಗಳು, ಟೋಟಲಿ 100 ಅಂಕದ ಪ್ರಶ್ನೆ ಪತ್ರಿಕೆ ಇದು ಆಗಿರ್ತದೆ. ಟೋಟಲಿ ಈ ಬಾರಿ ಏನಪ್ಪ ಅಂದರೆ 400 ಅಂಕಗಳಿಗೆ ನಿಮ್ಮ ಒಂದು HSTR ಪರೀಕ್ಷೆ ಅಂತಕ್ಕನ್ನೋದು ನಡೀತದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡ್ತಾರೆ ಅಂದರೆ ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು. ಅಂದರೆ ಬಿಫೋರ್ 45 ಡೇಸ್ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಸಿಲೆಬಸ್ಸನ್ನು ಕೂಡ ಅವ್ರು ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಇದು ಇವಾಗ ಒಂದು ಕರಡು ಪ್ರತಿ ಆಗಿರ್ತದೆ. ಇದಕ್ಕೆ ಆಕ್ಷೇಪಣೆಗಳನ್ನ ಏನಾದರೂ ನೀವು ಸಲ್ಲಿಸೋದಿತ್ತು ಅಂದರೆ ಸುಮಾರು 15 ದಿನಗಳಲ್ಲಿ ನೀವು ಆಕ್ಷೇಪಣೆಯನ್ನು ಕೂಡ ನೀವು ಸಲ್ಲಿಸ್ಬೋದು ಸ್ನೇಹಿತರೆ. ಓಕೆನಾ. ಟೋಟಲಿ ಇರ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಅಂದರೆ 4,500 ಪೋಸ್ಟ್ಗಳು ಇರ್ತವೆ. ಓಕೆನಾ. ಇದು HSTRಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು.